ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸಿಷ್ಠ ವಿಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ. ಹಾಗೆ ಹಳ್ಳಿಯ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆಗೂ ಕೂಡ ನಾನಿವತ್ತು ಹಂಚ್ಕೊಳ್ತಾ ಇದ್ದೀನಿ. ಅಮ್ಮನ ಒಂದು ಮಿನಿ ಗಾರ್ಡನ್ ಹೇಗಿದೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ಪುಟ್ಟ ಕರುಗೆ ಲಂಪಿ ವೈರಸ್ ಆಗಿತ್ತು. 4-5 ಮಂತ್ಸ್ ಮುಂಚೆ ಆಗಿತ್ತು. ಸುಮಾರು ರಾಜ್ಯದಲ್ಲೆಲ್ಲ ಈ ಒಂದು ವೈರಸ್ ಅಟ್ಯಾಕ್ ಆಗಿತ್ತು ಪ್ರಾಣಿಗಳ ಮೇಲೆ. ಸುಮಾರು ಹಸುಗಳೆಲ್ಲ ಸತ್ತು ಹೋಗಿದ್ದಾವೆ. ಇದಕ್ಕೆ ನಂತರ ವ್ಯಾಕ್ಸಿನೇಷನ್ ಎಲ್ಲ ಮಾಡಿದ್ದಾರೆ. ಆದರೆ 3-4 ಮಂತ್ವರೆಗೆ ಸಾಕಷ್ಟು ಸೇವನೆ ಮಾಡಿಸ್ಕೊಂಡಿದೆ. ದೊಡ್ಡ ದೊಡ್ಡ ಗುಳ್ಳೆ ರೀತಿ ಕಾಣಿಸ್ತಾ ಇದೆ ನೋಡಿ. ಇವೆಲ್ಲ ಲಂಪಿ ವೈರಸ್ ಅಟ್ಯಾಕ್ ಆಗಿರೋದೇ ಇದ್ರ ಮೇಲೆ. ಇನ್ನು ದೊಡ್ಡ ದೊಡ್ಡ ಕಲೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ. ಇವಾಗ ಅಮ್ಮನ ಮಿನಿ ಗಾರ್ಡನ್ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇದೊಂದು ಹೆಬಿಸ್ಕಸ್ ರೆಡ್ ಕಲರ್ ಪ್ಲಾಂಟ್ ಇದೆ. ತುಂಬ ದೊಡ್ಡದಾಗಿ ಬೆಳೆದಿದೆ. ಅದು ಪ್ರತಿ ವರ್ಷ ಮಳೆಗಾಲದಲ್ಲಿ ತಂದೆಯವರು ಕಟಿಂಗ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಬೆಳೀಲಿ ಅಂತ. ಕಟಿಂಗ್ ಮಾಡದಿದ್ರೆ ತುಂಬ ದೊಡ್ಡದಾಗಿ ಬಿಡುತ್ತೆ, ಮರದ ರೀತಿಯಲ್ಲಿ ಬೆಳ್ಕೊಂಡ್ಬಿಡುತ್ತೆ. ಹಾಗೆ ಹೂನ್ ಸಹಿತ ದೇವರಿಗೆ ಕೊಯ್ಯೋದಕ್ಕೆ ಸಿಕ್ಕೋದೇ ಇಲ್ಲ ಕೈಗೆ. ಅದಕ್ಕೋಸ್ಕರ ಕಟಿಂಗ್ ಮಾಡ್ತಾ ಇರ್ತಾರೆ. ಬೇಸಿಗೆ ಅಲ್ವಾ, ಮಳೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಗಿಡ ಎಲ್ಲ ಬರ್ತಾ ಇತ್ತು. ಇವೆಲ್ಲ ಬೇರೆ ಬೇರೆ ವೆರೈಟಿ ಪ್ಲ್ಯಾಂಟ್ಗಳನ್ನು ಹಚ್ಚಿದ್ದಾರೆ. ಇದ್ರ ಹೆಸರೇನೇನು ಅನ್ನೋದನ್ನು ನನಗೂ ಸಹಿತ ಸರಿಯಾಗಿ ಗೊತ್ತಿಲ್ಲ. ಇನ್ನೇನು ಚಿಪ್ಪಿ ಗಿಡ ಅಂತ ಹೇಳ್ತಾರೆ. ಹೋದ್ಸರಿ ಹೋದಾಗ ತುಂಬ ಹೂವಾಗಿತ್ತು, ಈ ಸಾರಿ ಕಮ್ಮಿ ಆಗಿದೆ. ಹಾಗೆ ಇದು ಅಶೋಕೆ ಆರೆಂಜ್ ಕಲರಲ್ಲಿದೆ. ಅದು ಚೆನ್ನಾಗಿದೆ, ಎಲ್ಲೋನೂ ಎಲ್ಲ ಆರೆಂಜ್ ಎಲ್ಲ ರೀತಿ ಇದೆ. ಇನ್ನೂ ತುಂಬ ಪುಟ್ಟ ಗಿಡ, ತುಂಬಾ ಹೂವಾಗಿದೆ. ಇನ್ನೂ ಬೆಳೆದು ದೊಡ್ಡದಾಗುತ್ತೆ, ಅದು ಮರದ ರೀತಿಯಲ್ಲಿ ಬೆಳ್ಕೊಳ್ಳುತ್ತೆ. ಹಾಗೆ ಸೇವಂತಿಗೆ ಅದಕ್ಕೆಲ್ಲ ಇನ್ನೂ ಹೂವಾಗಿಲ್ಲ. ಜರ್ಬರ ಪ್ಲ್ಯಾಂಟ್ ಇದೆ. ಇದು ನಾನು ಹೋದ್ಸರಿ ಹೋದಾಗ ಸಹಿತ ಸುಮಾರು ಹೂವೆಲ್ಲ ಆಗಿತ್ತು. ಈ ಸಾರಿ ತುಂಬ ಕಮ್ಮಿ ಇದೆ. ಒಂದು ಮಳೆ ಸಿಕ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು. ಹಾಗೆ ತುಳಸಿ ಗಿಡ ಮರದ ರೀತಿಯಲ್ಲಿ ಆಗಿಬಿಟ್ಟಿದೆ. ಸುಮಾರು ಸಾಕಷ್ಟು ಪ್ಲ್ಯಾಂಟ್ಗಳನ್ನ ಹಚ್ಚಿದ್ದಾರೆ ಅಮ್ಮ. ಮಳೆಗಾಲದಲ್ಲಿ ಸುಮಾರಾಗಿ ಅಲ್ಲಿ ನೆಂಟರ ಮನೆಗೆಲ್ಲ ಹೋದಾಗ ಚಿಕ್ಕ ಚಿಕ್ಕ ಟೊಂಗೆಯನ್ನು ತೊಗೊಂಬಂದು ಹಚ್ಚಿಡ್ತಾರೆ. ಹಾಗೆ ಇದನ್ನ ಮೇಂಟೈನ್ ಮಾಡೋದು ದೊಡ್ಡ ಕೆಲಸ ಅಲ್ವಾ. ನೀರು ಗೊಬ್ಬರ ಹಾಕಬೇಕು. ನೀರಂತೂ ಬೇಸಿಗೆಯಲ್ಲಿ ಎಷ್ಟು ಹಾಕಿದರೂ ಸಾಲಲ್ಲ, ಗಿಡ ಎಲ್ಲ ಒಣಗಿ ಹೋಗುತ್ತೆ. ಇದಂತೂ ಚಿಗರಿ ಗಿಡ ಅಂತ ಹೇಳ್ತಾರೆ. ನಮ್ಮ ಸೈಡ್ ಚಿಗರಿ ಗಿಡ ಅಂತ ಹೇಳ್ತಾರೆ. ಇದು ಬೇರೆ ಹೆಸರೇನು ಗೊತ್ತಿಲ್ಲ. ಸುಮಾರು ವೆರೈಟಿ ಇದೆ. ಚೆನ್ನಾಗಿತ್ತು. ಹೂ ಮಾತ್ರ ತುಂಬ ಆಗಿತ್ತು. ಅದೇ 2-3 ದಿನದವರೆಗೆಲ್ಲ ಉಳಿಯಲ್ಲ. ಇದು ಬೆಳಗ್ಗೆ ಅರಳಿದ್ರೆ ಸಂಜೆ ಅನ್ನೋವರೆಗೆ ಫುಲ್ಲು ಬಾಡಿ ಒಣಗಿಬಿಡುತ್ತೆ. ರೋಸ್ ರೀತಿಯಲ್ಲೆಲ್ಲ ಇರೋದಿಲ್ಲ ಇದು. ರೋಸ್ ಆದರೆ 1 ವೀಕ್ವರೆಗೆ ಇರುತ್ತೆ. ಆದರೆ ಇದು ಅಷ್ಟೊಂದು ದಿನ ಉಳಿಯಲ್ಲ, ಬೆಳಗಿಂದ ಸಂಜೆವರೆಗೆ ಅಷ್ಟೇ. ಹಾಗೆ ಇದರಲ್ಲಿ ದೊಡ್ಡ ದೊಡ್ಡದು ಸಹಿತ ಇದೆ ನೋಡಿ. ತುಂಬ ಚೆನ್ನಾಗಿ ಬೆಳ್ಕೊಂಡಿತ್ತು. ಈ ರೀತಿಯಾಗಿ ಅಮ್ಮ ಒಂಥರ ಟಬ್ನಲ್ಲಿ ಹಾಕಿರ್ತಾರೆ. ಟಬ್ಗೆ ಹೋಲ್ ಮಾಡಿ ಅದರಲ್ಲಿ ಚಿಕ್ಕ ಚಿಕ್ಕ ಟೊಂಗೆಯನ್ನೆಲ್ಲ ಹಚ್ಚಿ ಈ ರೀತಿಯಾಗಿ ಬೆಳೆಸಿದ್ದಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಪ್ಲಾಂಟ್ಗೆ ನಾವೆಲ್ಲ ಬುಸುಂಡ ಅಂತ ಕರಿತೀವಿ. ಇದು ಒಂದು ಸೀಸನಲ್ಲಿ ಅಷ್ಟೇ ಆಗೋದು. ವರ್ಷದಲ್ಲಿ ಎಲ್ಲ ಟೈಮ್ನಲ್ಲಿ ಈ ಗಿಡ ಹೂ ಕೊಡಲ್ಲ. ಇದೊಂಥರ ಎಲೆ ರೀತಿಯಲ್ಲಿದೆ. ಅದು ಲೈಟ್ ಪಿಂಕ್ ಕಲರಲ್ಲಿರೋದು. ಇದು ಫ್ಲವರ್. ಫುಲ್ ಗಿಡ ತುಂಬ ಆಗಿದೆ. ಗಿಡ ಚಿಕ್ಕದಿದೆ, ಅಷ್ಟೊಂದೇನು ದೊಡ್ಡದಾಗಿ ಬೆಳೆದಿಲ್ಲ. ಪ್ರತಿ ವರ್ಷ ಅಮ್ಮ ಇದನ್ನ ಕಟಿಂಗ್ ಮಾಡ್ತಾ ಇರ್ತಾರೆ, ತುಂಬ ದೊಡ್ಡದಾಗದೇ ಇರಲಿ ಅಂತ. ಹಾಗೆ ಇಲ್ಲಿ ರೋಸ್ ಪ್ಲಾಂಟ್, ಇದು ಸಖತ್ತಾಗಿ ಹೂವಾಗಿತ್ತು. ಇನ್ನು 2 ಮೊಗ್ಗು ಅರಳೋದೇ ಇದೆ. ಇದನ್ನೆಲ್ಲ ಅಮ್ಮ ಲಾಲ್ಬಾಗ್ನಿಂದ ತೊಗೊಂಡೋಗಿದ್ರು. ಬೆಂಗಳೂರಿಗೆ ಮುಂಚೆ ಬಂದಾಗ, ನಮ್ಮನೆಗೆ ಬಂದಾಗ ಇಲ್ಲಿಂದ ತೊಗೊಂಡೋಗಿದ್ರು. ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಸುಮಾರು ಇದು ಸಹಿತ ವೈಟ್ ಕಲರಲ್ಲಿದೆ. ಇನ್ನೂ ಸುಮಾರು ಮೊಗ್ಗಿದೆ ಅರಳೋದು.
ಚೆನ್ನಾಗಿ ಬರ್ತಾ ಇದೆ. ಬಿಸಿಲು ಜಾಸ್ತಿ ಬೇಕಲ್ವಾ, ಬಿಸಿಲು ಚೆನ್ನಾಗಿ ತಾಗ್ತಾ ಇರೋದ್ರಿಂದ ಇದು ಸಖತ್ತಾಗಿ ಬೆಳ್ಕೊಂಡಿದೆ. ಇದು ನಿತ್ಯ ಪುಷ್ಪ, ನಿತ್ಯ ಕಲ್ಯಾಣಿ ಅಂತ ಕರೀತಾರೆ ಇದನ್ನ. ಸಹಿತ ಸುಮಾರು ಹೂವೆಲ್ಲ ಆಗಿತ್ತು. ಹಾಗೆ ಇದೊಂದು ಪುಟ್ಟ ರೋಸ್ ಪ್ಲಾಂಟ್. ಗಿಡ ಚಿಕ್ಕದಾಗಿದೆ, ಅದ್ರ ಹೂ ಮಾತ್ರ ಎಷ್ಟೊಂದಾಗಿದೆ, 15-20 ಹೂ ಆಗಿತ್ತು. ಎಲ್ಲ ಸುಮಾರು ಒಣಗಿ ಹೋಗಿದೆ. ಬಿಸಿಲು ಜಾಸ್ತಿ ತಾಗಿದ್ರು ಸಹಿತ ಹೂವೆಲ್ಲ ಡ್ರೈ ಆಗಿಬಿಡುತ್ತೆ, ತುಂಬ ದಿನ ಉಳ್ಕೊಳ್ಳಲ್ಲ. ಇದು ಕೋಟೆ ಗಿಡ ಅಂತ. ಇದು ಬಳ್ಳಿ ರೀತಿಯಲ್ಲಿ ದೊಡ್ಡದಾಗಿ ಹಬ್ಕೊಂಡ್ಬಿಟ್ಟಿದೆ. ಆದರೆ ಚಿಕ್ಕ ಪ್ಲ್ಯಾಂಟ್ ಇತ್ತು ಮುಂಚೆ, ಈಗ ಎಷ್ಟೊಂದು ದೊಡ್ಡದಾಗಿದೆ. ಹೂವು ಸುಮಾರಾಗುತ್ತೆ. ಇದು ಸುಮಾರಾಗಿ ವರ್ಷದಲ್ಲಿ ಎಲ್ಲ ಟೈಮ್ನಲ್ಲೂ ಆಗುತ್ತೆ. ಇದೇನು ಸೀಸನ್ ಪ್ಲ್ಯಾಂಟ್ ಅಂತ ಅಲ್ಲ, ಸೀಸನ್ನಲ್ಲಿ ಅಷ್ಟೇ ಹೂ ಕೊಡಲ್ಲ, ಇದು ವರ್ಷದ ಎಲ್ಲ ಟೈಮ್ನಲ್ಲೂ ಆಗುತ್ತೆ. ಸುಮಾರು ಪ್ಲಾಂಟ್ಗಳನ್ನೆಲ್ಲ ಹಚ್ಚಿದ್ದಾರೆ ಅಮ್ಮ. ಇಂಡೋರ್ ಆಗಿರ್ಬೋದು, ಔಟ್ಡೋರ್ ಪ್ಲಾಂಟ್ ಎಲ್ಲ ಸಹಿತ ತುಂಬಾ ಇದೆ. ಹಾಗೆ ಹೂವಿನ ಗಿಡದಲ್ಲಿ ತೆಂಗಿನ ಮರ, ಮಾವಿನ ಗಿಡ ಎಲ್ಲ ಸುಮಾರು ಎಲ್ಲಿ ನೋಡಿದರೂ ಗ್ರೀನರಿನೇ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ, ಖುಷಿಯಾಗುತ್ತೆ ಎಲ್ಲ ಹೋದರೆ. ಇದು ಎಲೋವೆರಾ ಪ್ಲ್ಯಾಂಟ್ ಸುಮಾರು ಹಬ್ಕೊಂಡಿದೆ. ಒಂದು ಗಿಡನ ಹಚ್ಚಿದ್ರೆ ಸಾಕು ಎಷ್ಟೊಂದು ಗಿಡ ಆಗಿಬಿಡುತ್ತೆ. ಅದು ತುಂಬ ಗಿಡನ ಹಚ್ಚಿದ್ದಾರೆ, ಮೇಂಟೈನ್ ಸಹಿತ ಮಾಡಬೇಕಲ್ವ. ಹಾಗೆ ಇಲ್ಲಿ ಮೈಕ್ರೋ ಜೆಟ್ ಅಂತ ಇದೊಂದು ರೀತಿ ಜೆಟ್ನ ಹಾಕಿದ್ದಾರೆ ತಂದೆಯವರು. ಹಾಗಾಗಿ ನೀರನ್ನು ಹಾಕೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದರಲ್ಲಿ. ಇಲ್ಲಾಂದರೆ ಪೈಪ್ನಲ್ಲೇ ಹಾಕ್ತಾ ಇರಬೇಕಲ್ವ ಪ್ರತಿಯೊಂದು ಗಿಡಕ್ಕೆ, ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು. ಈ ರೀತಿಯಾಗಿ ಮೈಕ್ರೋ ಜೆಟ್ನ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ನೇ ಇಲ್ಲ. ಯಾವಾಗ ಬೇಕೋ ಆವಾಗ ಪ್ಲ್ಯಾಂಟ್ಗಳಿಗೆಲ್ಲ ನೀರು ಹಾಕ್ತಾ ಇರ್ಬೋದು. ಹಾಗೆ ಗಿಡಕ್ಕೆ ಚೆನ್ನಾಗಿ ನೀರು ಸಿಕ್ಕುತ್ತೆ. ಅದಕ್ಕೆ ಬೇಸಿಗೆ ಆದರೂ ಸಹಿತ ಗ್ರೀನ್ ಆಗಿ ಇದೆ, ಚೆನ್ನಾಗಿ ಬಂದಿದೆ ಗಿಡ ಎಲ್ಲ. ಹಾಗೆ ಇಲ್ಲೊಂದು ಎಲೆ ಬಳ್ಳಿ ಸಹಿತ ತೆಂಗಿನ ಮರಕ್ಕೆ ಫುಲ್ ಹಬ್ಕೊಂಡಿದೆ. ಇದನ್ನ ಕಲ್ಕತ್ತಾ ಪಾನ್ ಅಂತ ಕರೀತಾರೆ. ಯಾರು ಅಷ್ಟೊಂದು ತಿನ್ನಲ್ಲ ನಮ್ಮ ಅಮ್ಮನ ಮನೇಲಿ. ತುಂಬ ಚೆನ್ನಾಗಿ ಹಬ್ಕೊಂಡಿದೆ. ನಾನೇ ಮುಂಚೆ ಹಚ್ಚಿದ್ದಾಗಿತ್ತು, ಇದನ್ನ ಚಿಕ್ಕದಾಗಿತ್ತು ಬಳ್ಳಿ. ಇವಾಗ ಯಾವ ರೀತಿಯಾಗಿ ಬೆಳ್ಕೊಂಡಿದೆ, ನೀರು ಸರಿಯಾಗಿ ಸಿಗ್ತಾ ಇದೆ ಅದಕ್ಕೆ, ತುಂಬಾ ಹಬ್ಕೊಂಡ್ಬಿಟ್ಟಿದೆ. ಎಲ್ಲಂದ್ರೆ ಅಲ್ಲಿ ಗಿಡಗಳ ಸಂದಿಲ್ ಸಹಿತ ಅಮ್ಮನ ಗಾರ್ಡನಲ್ಲೆಲ್ಲ ಫುಲ್ ಈ ಬಳ್ಳಿನೇ ಕೆಳಗಡೆ ಸಹಿತ ಹಬ್ಕೊಂಡಿದೆ. ಹಾಗೆ ಇಲ್ಲಿ ತಂದೆಯವರು ಕಿಚನ್ಗೆ ತುಂಬ ಬಿಸಿಲು ತಾಗುತ್ತೆ, ಸೆಕೆ ಆಗುತ್ತೆ ಅಂತ ಈ ರೀತಿಯಾಗಿ ತೆಂಗಿನ ಹೆಡೆ ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲ, ಒಣಗಿರೋದನ್ನು ಹೀಗೆ ಹಂಚಿನ ಮೇಲೆ ಹಾಕಿಟ್ಟಿದ್ದಾರೆ. ಅಂದರೆ ಜಾಸ್ತಿ ಬಿಸಿಲು ತಾಗಲ್ಲ, ತಂಪಾಗಿರುತ್ತೆ ಕಿಚನ್ ಎಲ್ಲ. ಇಲ್ಲಾಂದರೆ ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ಈ ಸಾರಿ ಅಂತೂ ಸೆಕೆ ಅಂದರೆ ತುಂಬಾ ಇದೆ. ಹಾಗೆ ಇದೊಂದು ಪುಟಾಣಿ ಪ್ಲ್ಯಾಂಟ್ಗಿಂತ ಎಲೆಗಳಿಗಿಂತ ಜಾಸ್ತಿ ಹೂವೇ ಆಗಿದೆ. ಸಖತ್ತಾಗಿ ಕಾಣಿಸ್ತಾ ಇತ್ತು, ಪುಟ್ಟ ಪುಟ್ಟ ಹೂವಾಗಿದೆ. ಗಿಡಕ್ಕಿಂತ ಜಾಸ್ತಿ ಹೂವೇ ತುಂಬ್ಕೊಂಡ್ಬಿಟ್ಟಿದೆ ಇಲ್ಲಿ. ಸುಮಾರೆಲ್ಲ ರೋಸ್ ಪ್ಲ್ಯಾಂಟ್ಗಳನ್ನ ಅಮ್ಮ ಲಾಲ್ಬಾಗ್ನಿಂದನೇ ತೊಗೊಂಡೋಗಿರೋದಿದೆ. ಹಾಗೆ ಅಲ್ಲಿ ನೆಂಟರ ಮನೆಗೆಲ್ಲ ಹೋಗ್ತಾ ಇರ್ತಾರಲ್ವ, ಚಿಕ್ಕ ಚಿಕ್ಕ ಟೊಂಗೆಗಳನ್ನ ತೊಗೊಂಬಂದು ಹಚ್ಚಿಡ್ತಾರೆ. ಅದು ಈ ರೀತಿಯಾಗಿ ಚೆನ್ನಾಗಿ ಬೆಳ್ಕೊಂಡಿದೆ. ಹಾಗೆ ಇದಕ್ಕೆ ಕೆಳಗಡೆ ಎಲ್ಲ ಅಡಿಕೆ ಸಿಪ್ಪೆಯನ್ನು ಸುಲಿದಿರೋದಿರುತ್ತಲ್ವ, ಅದನ್ನ ಹಾಕಿರ್ತಾರೆ. ಅಂದರೆ ಬೇಸಿಗೆಯಲ್ಲಿ ಬೇಗ ಕೆಳಗಡೆ ಬೇರು ಒಣಗದೇ ಇರಲಿ ಅಂತ ನೀರು ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇದು ತಂಪಾಗಿಡುತ್ತೆ ಪಾಟ್ನೆಲ್ಲ. ಪ್ರತಿ ಗಿಡಕ್ಕೂ ಸಹಿತ ಪಾಟಲ್ಲಿ ಯಾವ್ಯಾವ ಗಿಡ ಇದಲ್ವ ಅದಕ್ಕೆಲ್ಲದಕ್ಕೆ ಈ ರೀತಿಯಾಗಿ ಅಡಿಕೆ ಸಿಪ್ಪೆನ ಹಾಕಿಟ್ಟಿದ್ದಾರೆ. ಜಾಸ್ತಿ ನೀರು ಬೇಕಾಗೋದಿಲ್ಲ. ಈ ರೀತಿಯಾಗಿ ಅಡಿಕೆ ಸಿಪ್ಪೆನ ಹಾಕಿಬಿಟ್ರೆ ಅದು ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುತ್ತೆ. ಇದಿಷ್ಟು ನನ್ನ ಅಮ್ಮನ ಮನೆಯ ಮಿನಿ ಗಾರ್ಡನ್ನ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ. ಹಾಗೆ ಇನ್ನೂ ಸಾಕಷ್ಟು ನಾನು ಹಳ್ಳಿ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.